ಅನೈತಿಕ ಸಂಬಂಧದ ಅನುಮಾನದ ಹಿನ್ನೆಲೆಯಲ್ಲಿ ಎತ್ತ ತಾಯಿಯನ್ನೇ ಮಗ ಕೊಂದು ಕೊಲೆ ಮಾಡಿ ತಾಯಿಯ ಶವವನ್ನು ಕೂಡ ತನ್ನ ತೋಟದಲ್ಲಿ ಸುಟ್ಟಾಕಿರುವಂತಹ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಮೈಸೂರು ಜಿಲ್ಲೆಯ ಅನತಿ ದೂರದಲ್ಲಿರುವಂತಹ ಮಾದಳ್ಳಿಯಲ್ಲಿ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಶಿವರುದ್ರ ಏನಿದ್ದಾನೆ, ಎತ್ತ ತಾಯಿಯಾದಂತಹ ಒಂದು ಸುಧಾ ಎಂಬುವರನ್ನ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿ ತಾಯಿಯನ್ನು ಕೊಂದು ಕೊಲೆ ಮಾಡಿರುವಂಥದ್ದು. ಈಗ ನಾವು ಮಾದಳ್ಳಿಯಲ್ಲಿರುವಂತಹ ಸುಟ್ಟಾಕಿರುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಈಗ ನೋಡ್ಬೋದು, ಮೈಸೂರು ಜಿಲ್ಲೆಯ ಮಾದಳ್ಳಿ ಎಂಬ ಗ್ರಾಮ ಏನಿದೆ, ಇಲ್ಲಿ ಒಂದು ಸ್ವಲ್ಪ ಅಂದರೆ ಮೈಸೂರಿನಿಂದ 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾದಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ತಾಯಿಯ ಒಂದು ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಮಗ ತಾಯಿಯ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ, ಅನೈತಿಕ ಸಂಬಂಧವನ್ನು ಅನುಮಾನವನ್ನು ವ್ಯಕ್ತಪಡಿಸಿ ತಾಯಿಯನ್ನು ಕೊಲೆ ಮಾಡಿರುವಂಥದ್ದು. ಕೆಲವು ದಿನಗಳ ಹಿಂದಷ್ಟೇ ಅನೈತಿಕ ಬೇರೆಯವ್ರ ಜೊತೆ ಗಾಡಿಯಲ್ಲಿ ಓಡಾಡ್ತಾ ಇದ್ರು ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ತಾಯಿಯನ್ನ ಮಗ ಪ್ರಶ್ನೆ ಮಾಡಿದ್ದಾನೆ. ತಾಯಿ ಅದಕ್ಕೆ ಕೆಲವು ಕಾರಣಗಳನ್ನು ಕೊಟ್ಟಿರುವಂಥದ್ದು. ನಂತರವಾಗಿ ತಾಯಿಯನ್ನು ಕೊಲೆ ಮಾಡ್ತೀನಿ, ನೀನೇನಾದರೂ ಕೂಡ ಬೇರೆಯವ್ರ ಜೊತೆಲಿ ಓಡಾಡಿದ್ರೆ, ಸಂಚಾರ ಮಾಡೋದನ್ನ ನಾನು ನೋಡಿದ್ರೆ ಕೊಲೆ ಮಾಡ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕಿದ್ದ. ನಿನ್ನೆ ಅಷ್ಟೇ ತಾಯಿ ಬೇರೆಯವ್ರ ಜೊತೆ ಓಡಾಡ್ತಾ ಇದ್ರು ಎಂಬುದಂತ ಶಂಕಿಸಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ತನ್ನ ಮನೆಗೆ ಬಂದು ತಾಯಿಯ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಹಲ್ಲೆ ಮಾಡಿ ನಂತರ ಗ್ರಾಮಸ್ಥರಲ್ಲಿರುವಂತಹ ಸ್ಥಳೀಯರು ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ತಾಯಿಯನ್ನು ಆಸ್ಪತ್ರೆಗೆ ಸಾಗಾಟ ಮಾಡ್ತಾರೆ. ಅಲ್ಲಿ ಅಂದರೆ ಗ್ರಾಮದ ಹೊರಭಾಗದಲ್ಲಿ ಕಾಯ್ತಿದ್ದಂಥ ಮಗ ಏನಿದ್ದಾನೆ, ಶಿವರುದ್ರ ಏನಿದ್ದಾನೆ, ತಾಯಿಯ ಶವ ಏನು ತಾಯಿಯನ್ನ ಅಂದರೆ ಗಾಯಗೊಂಡಿದ್ದಂತಹ ತಾಯಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಅಂದ್ರೆ ಮನೆಯಲ್ಲೂ ಕೂಡ ಹಲ್ಲೆ ಮಾಡಿದ್ದಾನೆ. ನಂತರ ಅವರ ಒಂದು ಆ ಕಾರಿನಲ್ಲಿ ಒಂದು ಶವಗಾರಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಒಂದು ತಾಯಿಯ ಒಂದು ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ತೋಟಕ್ಕೆ ಕರೆತಂದು ಅಲ್ಲಿ ಒಂದು ತೋಟದಲ್ಲೇ ತಾಯಿಯ ತಲೆಯ ಮೇಲೆ ಕಲ್ಲು ಎತ್ತಾಕಿ ಸಾಯಿಸಿರುವಂತಹ ಘಟನೆ ನಡೆದಿರುವಂತದ್ದು. ತಾಯಿ ಸಾವನ್ನಪ್ಪಿದ ನಂತರವಾಗಿ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನದಲ್ಲೇ ತಾಯಿಯನ್ನ ತೋಟಕ್ಕೆ ತಂದ್ರು. ಅಂದ್ರೆ ಸುಮಾರು ಮಾದಳ್ಳಿಯಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾದಳ್ಳಿಯ ತೋಟದಲ್ಲಿ ತಾಯಿಯನ್ನ ಕೂಡ ಸುಟ್ಟಾಕಿರುವಂತದ್ದು. ಅಂದ್ರೆ ತಾಯಿಯನ್ನ ಕೂಡ ಅನಾರೋಗ್ಯದಿಂದ ಬಿದ್ದಿರ್ತಾರೆ, ಅಂದ್ರೆ ಪೆಟ್ಟಾಗಿರುತ್ತೆ, ಮನೆಯಲ್ಲಿ ಹೊಡೆದಕ್ಕೆ ಪೆಟ್ಟಾಗಿರುತ್ತೆ, ತಾಯಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ. ನಂತರ ಇಲ್ಲಿ ಸುಟ್ಟಾಕಿರುವಂತದ್ದು. ನೇರವಾಗಿ ಅವನು ಈ ವಿಚಾರ ಎಲ್ಲರೂ ಕೂಡ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದಂತ ಸಂದರ್ಭದಲ್ಲಿ ಮಗನನ್ನ ಒಂದು ಬಂಧನ ಮಾಡಿರುವಂತದ್ದು. ಈಗ ಶಿವರುದ್ರ ಪೊಲೀಸರ ವಶದಲ್ಲಿರುವಂತದ್ದು. ಏನು ಮಾದಳ್ಳಿ ಗ್ರಾಮ ಏನಿದೆ, ಮಾದಳ್ಳಿ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಅಲ್ಲಿ ತನ್ನ ತೋಟದಲ್ಲಿ ತಾಯಿಯ ಒಂದು ಕರೆತಂದು ಇಲ್ಲಿ ತಲೆ ಮೇಲೆ ಕಲ್ಲೆ ಎತ್ತಾಕಿ ಸಾಯಿಸಿರುವಂತದ್ದು. ನಂತರ ತೋಟದ ಒಳಭಾಗದಲ್ಲಿ ಯಾರು ಬರಬಾರದು ಅಂತೇಳಿ ಸುತ್ತಲೂ ಕೂಡ ಯಾವುದೇ ರೀತಿ ಅನುಮಾನಗಳು ಬರಬಾರದು ಅಂತೇಳಿ ಮೊದಲೇ ಸೌದೆಗಳನ್ನ ಮತ್ತೆ ಇನ್ನಿತರ ವಸ್ತುಗಳನ್ನು ಜೋಡಿಸಿಕೊಂಡು ತಾಯಿಯ ಶವವನ್ನ ಇಲ್ಲಿ ಸುಟ್ಟಾಕಿರುವಂತದ್ದು. ನಂತರ ಪೊಲೀಸರು ಆತನ ಶಿವರುದ್ರ ಏನಿದ್ದಾನೆ ಆತನನ್ನು ಕೂಡ ಬಂಧನ ಮಾಡಿರುವಂತದ್ದು. ಈಗ ಉನ್ನತ ಮಟ್ಟದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು. ಇಲ್ಲೊಂದ ಊರ್ಗ 2 ಹೆಣ್ಮಕ್ಳು ಮದುವೆ ಮಾಡಿದ್ದೆ. ನಾನೇ ನನ್ನ ಮಕ್ಕಳು ಚಿಕ್ಕವರು, ಗಂಡು ಮಕ್ಕ. ಇವಳ ನೀರು ಹಾಕೊಳಕ್ ಮುಂಚೆ ಮದುವೆ ಮಾಡಿದ್ದೆ. ಚಂದಾಗಿರ್ಸ್ಕತ್ನಿ ಅಂತ ನನ್ನ ಮನೆ ಇಟ್ಟುಕೊಂಡು ನನ್ನ ಕೈಲೇ ಮನೆ ಕಟ್ಸ್ಕೊಂಡ. ನನ್ನ ಮಗ ನನ್ನ ಮಗಳಿಗೆ ಹಿಂಗೆ ಮಾಡ್ದ ಕಣ್ಕಂದ ಮಾಡ್ತೀನಿ ಅಂತ ಅದು ಮಾಡೇ ಬಿಟ್ನ. 3 ಜನ 4 ಜನ 4 ಜನದಲ್ಲಿ 2 ಗಂಡು ಮಕ್ಕ ಮುಂದ್ಲವರು, ಇವರಿಬ್ರು ಹೆಣ್ಣು ಮಕ್ಕ ಅಣ್ಣ ತಮ್ಮದಿರಿಗೆ ಆಗಿದ್ರು. ಈ ಊರಿಗೆ ಒಂದೇ ಊರು. ಯಾತಕ್ಕೆ ಮಾಡಿರೋದು ಅಂದ್ರೆ ಅದೇ ಹಿಂಗೆ ಹೊರ್ಗಡೆ ಹೋಯ್ತಾಳ, ಎಲ್ಲೋ ಯಾರೊಂದ್ಗೋ ಏನೋ ಅಂತ ಮಡಿಕೊಂಡಿದ್ರು ನಚ್ಚ, ಅಷ್ಟಿಗೆ, ಇನ್ನೇನು ಮಾಡಿಲ್ಲ. ಆಯ್ತು, 6 ಗಂಟೆ ಇಡ್ತಿರ್ಗ ಆಯ್ತಾಯ್ತು. ಮಗ ಮಾತ್ರ ಅವ್ನು ಮಾತಾಡಿಸ್ತಿತ್ತಿಲ್ಲ, ನಮ್ಮನು ಅಜ್ಜಿ ಅಂತ ಮಾತಾಡಿಸ್ತವನಲ್ಲ. ಮಾತ್ರ ಗಲಾಟೆ ಗಂಡ ಇಡ್ತಿರ್ಗ ಆಯ್ತಾಯ್ತು. ಆದ್ರೆ ನನ್ನ ಮಗ ಮಾತಾಡ್ತಿತ್ತಿಲ್ಲ, ನನ್ನ ಮಗಳೇನು ಮಾತಾಡ್ತಿತ್ತಿಲ್ಲ. 3 ಜನ, 2 ಹೆಣ್ಮಕ್ಕ, ಇವನು ಮೊದಲ ಮಗ ನೆನ್ಸಾಯ್ಸಿರಮ್ಮ. ಇಲ್ಲ, ಅವರು ಮಾತಾಡ್ತಿತ್ತಿಲ್ಲ. ಸಪ್ರೇಟ್ ಆಗಿ ಇಲ್ಲೇ ಇದ್ಲು. ಇಲ್ಲ, ಅದೇ ಮನೇಲಿ ಇದ್ಲು. ಅವರೆಲ್ಲ ಅಲ್ಲವ್ರ ಆರಾಮ್ಸೆ ಇತ್ತವು. ಮದುವೆಗೆ 2 ಮಕ್ಕಳವ. ಅವರೇ ಮಾಡಿದ್ರು, ಅವ್ರ ಯಜಮಾನ್ರು ಅವ್ರೇ ಸೇರ್ಕೊಂಡು. ಮದುಗೂ ಹೋಗಿದ್ಲು, ಬಾಣತನೂ ಮಾಡಿದ್ಲು, ಎಲ್ಲನೂ ಮಾಡಿ ಕಳಿಸ್ಬಿಟ್ಟು ವರ್ಷದಿಂದ ಈಚೆಗೆ ಹಿಂಗೆ ತೆಗೆದ್ರು ಹೆಣ್ಮಕ್ಕ ಎಲ್ಲ. ಇಲ್ಲ, ಇರ್ತೀವಿ ಅಂದಾಗ ಅವ್ನು 20 ವರ್ಷ ಆಯಿತು ಮಾತಾಡಿ ಚಂದಾಗಿಲ್ಲ. ಇಲ್ಲ ಕಣಪ್ಪ, ಅವನು ಇದೇ ಊರಲ್ಲ. ಅವನು ಬ್ಯಾರ ಎಲ್ಲಾರ ತಿಂತಿದ್ದ ಹೋಟ್ಲಲ್ಲಿ ಕುಡಿತಾನಲ್ಲ ಅಂತ. ನನ್ನ ಹೆಣ್ಮಕ್ಳಿಗೆ ಅವಕಾಶ ಇಲ್ವಲ್ಲ, ಬಾಳಾಟಿಲ್ಲ ಅಂತ ಎಲ್ಲ ಮಾತ್ರೆ ಹಾಕ್ತಾಳೆ ಅನ್ನೋದು ಗೊತ್ತಾಗ್ಬಿಟ್ಟು ಕುಡಿಯೋ ಮಾತ್ರೆ ಹಾಕ್ತಾರಂತಾರಪ್ಪ, ನನಗೆ ಗೊತ್ತಿಲ್ಲ. ಅವ ಹಾಕ್ತಾರೆ ಅಂತ ಹೇಳ್ಕೊಟ್ಬಿಟ್ರು ಅಂತ ಊಟ ಮಾಡ್ತಿತ್ತಿಲ್ಲ. ಅವಳು ಅಡುಗೆ ಮಾಡಿದ್ದ. ಹೇಳಿರೋದೇನು, ಅವ್ರ ಹೆಣ್ಮಕ್ಳು ಅವರು ಎಲ್ಲ ಹೇಳೇ ಮಾಡಿಸಿರೋದು. ಇನ್ಯಾರು ಬೇರೆಯವ್ರು ಹೇಳಿ ಮಾಡಿಸಿಲ್ಲ. ಅವ್ರ ಹೆಣ್ಮಕ್ಳು ನನ್ನ ಹಳೆ ತಿನ್ನೋನೇ ಹೇಳಿ ಮಾಡಿಸಿರೋದು. ಜೀವನವಾ ನಾನು ತಾವು ಬಂದು 30,000 ದುಡ್ಡು ಇಸ್ಕೊಂಡ. ಅಲ್ಲಿ ಮಿಲ್ಲು ಬಿಡ್ತಿದ್ಲಲ್ಲ, ಅಲ್ಲಿ ಪಕ್ಕದ ಮಲ್ಲಿ ನಾನು ಆರ್ಗಿತಿ ಮಲ್ಲಿ ಊಟ ಮಾಡ್ತಿತ್ತು. ಮಿಲ್ ಮಡ್ಗವ್ರ
ಮಿಲ್ ಮಡಗಿದ್ರ ಕಾಸು ಮಡಗ್ಬಿಡ್ತಿದ್ದ ಯಾತಕ್ಕೆ ಮಡಗ್ತಿದ್ದ ಅಂದ್ರೆ ನಾ ಬೋಯ್ತಿದ್ದೆ ಕಾಸಿಲ್ವಾ ನಾನು ಬತ್ತಿದ್ದೆ ಕೇಳಕ್ಕಂದ್ರ ಅಲ್ಲಿ ಕಟ್ಟಬೇಡ್ವಾ ಹಂಗೆ ಕರೆಂಟ್ ಚಾರ್ಜ್ ಹಂಗೆ ಅದ್ದ ಮಿಲ್ ಕೆಟ್ಟೋದ್ರ ಹಂಗೆ ಅದ್ದ ಬೋಯ್ತಾನ ಕಾಸು ಮಡಗಿಲ್ಲ ಅಂತ ಮಡಗ್ಬಿಟ್ಟೆ ಒಂದು ದಬ್ಬಕ್ಕೆ ಹಾಕಿ ತಕ್ಕ ಹೋಯ್ತಾನೆ ಅಂತಿದ್ದ. ಅವಳಿಗೆ ಯಾರ ಮಲ್ಲಾರ ತಿನ್ಕೊಂಡು ಜೀವನ ಮಾಡ್ತಿದ್ದ. ಮಿಲ್ ಬಿಟ್ಟು ಅವನ ಕಾಸು ಮಾಡ್ಬಿಡ್ತಿದ್ದ. ಖರ್ಚಿಗೆ ಅವನ ಮಾಡ್ತಿದ್ದ ಈಗ ಬಿಟ್ಬಿಟ್ಟಿದ್ನ ವಸಿ. ಅವನು ಸುಮಾರು ದಿನದಿಂದ ಇಷ್ಟುದ್ದ ಒಂದು 7-8 ವರ್ಷದಿಂದ ಹುಡುಗನ ತೊಟ್ಟಿಂದು ಮಾತಾಡಿಸ್ತಿದ್ದಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ನನ್ನ ಮಗ ನಾನು ಮಾತಾಡ್ಸಲ್ಲ ನಮ್ಮ ಮುಂದೆ ಹೇಳ್ಕೊಂಡು ಹೋಯ್ತಿಲ್ಲ. ಅದೇನಂತ ತಿಳ್ಕಪ್ಪ, ನನಗೆ ಗೊತ್ತಿಲ್ಲ. ನನ್ನ ಹೆಸರು ಕೆಂಪಮ್ಮ ಅಂತ.